RJVN ಚಾನಲ್. ಈ ದಿನ ನಾನು ನಿಮಗೆ ಮಂಡ್ಯ ಬಳಿ ಇರುವ ಶ್ರೀ ಭೂವರಾಹಸ್ವಾಮಿ ದೇವಾಲಯದ ಬಗ್ಗೆ ನಾನು ನಿಮಗೆ ವಿಷಯಗಳನ್ನ ತಿಳಿಸ್ತೀನಿ. ಈ ಭೂವರಾಹಸ್ವಾಮಿ ದೇವಸ್ಥಾನ 2500ಕ್ಕಿಂತಲೂ ಹೆಚ್ಚು ವರ್ಷ ಹಳೆಯದಾಗಿದೆ ಎಂದು ಹೇಳಲಾಗುತ್ತೆ. ಇದು ಗೌತಮ ಋಷಿ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ತಪಸ್ಸು ಮಾಡಿದ್ರು ಅಂತ ಹೇಳಲಾಗುತ್ತೆ. ಮೈಸೂರು ಬಳಿ ಇರುವ ಭೂವರಾಹಸ್ವಾಮಿ ದೇವಸ್ಥಾನ ವಿಷ್ಣುವಿನ 3ನೇ ಅವತಾರವಾಗಿದೆ. ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅನೇಕ ಜನರು ಅನೇಕ ಪ್ರಯತ್ನಗಳನ್ನು ಮಾಡಿದರೂ ಸಹ ಮನೆ ಕಟ್ಟಿಸೋ ಕನಸು ಮಾತ್ರ ನನಸಾಗಿಯೇ ಇರ್ತದೆ. ಕೆಲವರ ಬಳಿ ಎಷ್ಟೇ ಹಣ ಇದ್ದರೂ ಕೂಡ ಅವರು ತಮಗೆ ಇಷ್ಟ ಬಂದ ಹಾಗೆ ಒಂದು ಸ್ವಂತ ಮನೆಯನ್ನು ಕಟ್ಕೊಳ್ಳಲು ಆಗದೆ ಒದ್ದಾಡ್ತಾ ಇರ್ತಾರೆ. ಆದರೆ ಇಂಥ ಸಮಸ್ಯೆ ಪರಿಹಾರಕ್ಕಾಗಿ ಇಲ್ಲಿ ಒಂದು ದೇವಾಲಯ ಇದೆ. ಇಲ್ಲಿ ನೆಲೆಸಿರುವ ದೇವರು ಸ್ವಂತ ಮನೆ ಕಟ್ಟಿಸುವ ಕನಸನ್ನು ನನಸು ಮಾಡುವರು ಎನ್ನುವುದು ಕೆಲವರ ಅಚಲ ನಂಬಿಕೆ. ಈ ವಿಶಿಷ್ಟ ದೇವಾಲಯ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ KR ಪೇಟ್ ತಾಲೂಕಿನಿಂದ 18 ಕಿಲೋಮೀಟರ್ ದೂರದಲ್ಲಿರೋ ಕಲ್ಲಹಳ್ಳಿ ಅನ್ನೋ ಹೇಮಾವತಿ ನದಿ ತೀರದಲ್ಲಿ ಈ ಭೂವರಾಹಸ್ವಾಮಿ ದೇವಾಲಯ ಇದೆ. ಸ್ಥಳವು ಕೆಲವು ಮಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಅಂತ ರಾಜ ನಂಬಿದನು ಮತ್ತು ಭೂಮಿಯ ಪದರಗಳ ಅಡಿಯಲ್ಲಿ ಅಡಗಿರುವ ವರಾಹಸ್ವಾಮಿಯ ವಿಗ್ರಹವನ್ನು ಕಂಡುಕೊಳ್ಳಲು ಅವನು ಆ ಸ್ಥಳವನ್ನು ಅಗೆದನು. ಈ ಘಟನೆಯ ನಂತರ ರಾಜ ವರಾಹಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸಿ ಪ್ರತಿದಿನ ಪ್ರಾರ್ಥನೆ ಸಲ್ಲಿಸಲು ಪ್ರಾರಂಭಿಸಿದನು. ನಾವು ಈ ಭೂವರಾಹ ಕ್ಷೇತ್ರಕ್ಕೆ ಈ ಬೆಂಗಳೂರಿಂದ ಬೆಳಿಗ್ಗೆ 7 ಗಂಟೆಗೆ ನಾವು ಬಿಟ್ವಿ. ಅಲ್ಲಿ ಒಂದು 10:30 ಅಷ್ಟೊತ್ತಿಗೆಲ್ಲ ನಾವು ತಲುಪಿದ್ವಿ. ಯೂಶ್ವಲಿ ಇಲ್ಲಿ 12 ಗಂಟೆವರೆಗೂ ತೆಗೆದಿರ್ತಾರೆ. ಆಮೇಲೆ ತಿರ್ಗಾ 4 ಗಂಟೆಯಿಂದ ಈವ್ನಿಂಗ್ ಓಪನ್ ಇರುತ್ತೆ. ಅಲ್ಲಿ 4 ಗಂಟೆಯಿಂದ ಆಮೇಲೆ ಈವ್ನಿಂಗಲ್ಲಿ 7 ಗಂಟೆವರೆಗೂ ತೆಗೆದಿರ್ತಾರೆ. ಮತ್ತು ಇದ್ರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಯಾರಾರ ಮನೆ ಕಟ್ಟಬೇಕು ಅಂದರೆ ಇಲ್ಲಿ ಇಟ್ಟಿಗೆ ಪೂಜೆ ಮತ್ತು ಮಣ್ಣನ್ನು ತೊಗೊಂಬಂದು ಪೂಜೆ ಮಾಡಿಸಿ ಇದು ಏನು ಅಂದರೆ ನಿಮ್ಮ ಮನೆ ಕಟ್ಟುವ ಆಸೆ ಒಂದು ಈಡೇರಿದ ಮೇಲೆ 11 ಪ್ರದಕ್ಷಿಣೆ ಹಾಕಬೇಕು. ಅದಕ್ಕೆ ಮೊದಲು ಕೂಡ ನೀವು 11 ಪ್ರದಕ್ಷಿಣೆ ಹಾಕಿ ಏನು ನಿಮ್ಮ ಕೋರಿಕೆಗಳಿದೆ ಅದು ದೇವರ ಸನ್ನಿಧಿಯಲ್ಲಿ ಹೇಳಬೇಕು. ಆಮೇಲೆ ಆ ಮಣ್ಣನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು 48 ದಿವಸ. ನಂತರ ಅದನ್ನು ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ನಿಮ್ಮದು ಆಸೆ ನೆರವೇರಿದ ಮೇಲೆ, ನಿಮ್ಮ ಕೋರಿಕೆ ನೆರವೇರಿದ ಮೇಲೆ ಅದನ್ನು ಮನೆ ಕಟ್ಟೋ ಜಾಗದಲ್ಲಿ ಅದು ಮಣ್ಣನ್ನು ಯೂಸ್ ಮಾಡಬೇಕು. ನೀವು ನೋಡಿರುವ ದೃಶ್ಯ ಅದು ಹೇಮಾವತಿ ನದಿ ತೀರ. ಈಗ ಅಲ್ಲೆಲ್ಲ ತುಂಬ ಮಳೆ ಬಂದು ನದಿ ತೀರ ತುಂಬಿದೆ. ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.